ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ಚಟುವಟಿಕೆಯನ್ನ ಮಾಡದಲ್ಲೇ ಒಂದು ರೀತಿ ಕೋಮಾ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ. ಆ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗದಲೇ ಇರುವಂತ ಒಬ್ಬ ವಿಫಲ ಸಚಿವ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ನಾನೊಬ್ಬ ಸಚಿವನಿದ್ದೇನೆ ಅಂತ ಹೇಳ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಯಾವ್ದಾವುದೋ ವಿಷಯಗಳನ್ನ ಪ್ರಸ್ತಾಪ ಮಾಡುವಂತದ್ದು ಅವರಿಗೆ ಒಂದು ರೀತಿಯಾದಂತಹ ಚಟ ಆಗಿ ಇವತ್ತು ಪರಿಣಮಿಸಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇವತ್ತು 2.5 ವರ್ಷಗಳ ಅವಧಿಯಲ್ಲಿ ಏನ್ ಚಟುವಟಿಕೆ ಆಗಿದೆ? ಗ್ರಾಮೀಣ ರಸ್ತೆಗಳು ಏನಾದ್ರು ಗುಂಡಿ ಬಿದ್ದಿದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಪ್ರಿಯಾಂಕೆ ಖರ್ಗೆ ಅವರೇ, ಬೇರೆ ಯಾರು ಅಲ್ಲ. 1 ಕಿಲೋಮೀಟರ್ ರಸ್ತೆಯನ್ನ ಮಾಡ್ಲಿಕ್ಕಾಗ್ಲಿಲ್ಲ, ಹೊಸ ಪಿಡಿಒ ನೇಮಕ ಮಾಡ್ಲಿಕ್ಕಾಗ್ಲಿಲ್ಲ, ನಿವೇಶನ ಕೊಡ್ಲಿಕ್ಕಾಗ್ಲಿಲ್ಲ, ಗ್ರಾಮ ಪಂಚಾಯತಿಗಳು ಅನುದಾನ ಕೊಡ್ಲಿಕ್ಕಾಗಲ್ಲ. ಇದ್ಯಾವುದನ್ನೋ ಮಾಡ್ಲಿಕ್ಕೆ ಆಗದಲೇ ಇರುವಂತ ಒಬ್ಬ ನಾಲಾಯಕ್ ಸಚಿವ ಇವತ್ತು RSS ಅನ್ನ ಟೀಕೆ ಮಾಡುವಷ್ಟರ ಮಟ್ಟಿಗೆ ರಾಷ್ಟ್ರತನವನ್ನ ಇವತ್ತು ತೋರಿಸ್ತಾ ಇದ್ದಾರೆ. ತನ್ನ ಇಲಾಖೆನಲ್ಲಿ ಏನನ್ನೋ ಹೇಳಲಿಕ್ಕೆ ಆಗದಲೇ ಇರುವಂತ ಪರಿಸ್ಥಿತಿನಲ್ಲಿ ಅನಿವಾರ್ಯವಾಗಿ RSS ನ ಹೆಸರನ್ನ ತೆಗೆದುಕೊಂಡು ಬಂದ್ರೆ ನಾನು ಪ್ರಚಾರ ಗಿಟ್ಟಿಸಬಹುದು ಅನ್ನುವಂತ ಭಾವನೆಯಲ್ಲಿ ಅವರಿದ್ದಾರೆ. RSS ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣವನ್ನ ಮಾಡ್ತಾ ಇರುವಂತ ಒಂದು ಸಂಸ್ಥೆ. RSS ಅಂತಂದ್ರೆ ಸೇವೆ, RSS ಅಂತಂದ್ರೆ ದೇಶಭಕ್ತಿ, RSS ಅಂತಂದ್ರೆ ಇವತ್ತು ಶಿಸ್ತುಬದ್ಧ. ಇದು ಯಾವುದ ಅರಿವಿಲ್ಲದೆ ಇರುವಂತ ಒಬ್ಬ ಅಪ್ರಬುದ್ಧ ಸಚಿವ ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರು. ಇಂದಿರಾ ಗಾಂಧಿ ಅವರಿಗೆ ಎದಿರ್ಲಿಲ್ಲ ನಾವು, ನೆಹರು ಅವರಿಗೆ ಮಂಡಿ ಊರ್ಲಿಲ್ಲ, ಇವರಪ್ಪ ಹೋಮ್ ಮಿನಿಸ್ಟರ್ ಆದಾಗ್ಲೇ RSS ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ ಇವ್ರ ಕೈನಲ್ಲಿ RSS ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಅದಕ್ಕೆ ನಿನ್ನೆನೂ ಸ್ಪಷ್ಟ ಮಾಡಿದ್ದೇನೆ, ಪ್ರಿಯಾಂಕಾ ಖರ್ಗೆ ಅವರು ಶಾಶ್ವತ ಅಲ್ಲ, ಅವರ ಅಧಿಕಾರವೂ ಶಾಶ್ವತ ಅಲ್ಲ. RSS ಈ ದೇಶದಲ್ಲಿ ಶಾಶ್ವತ, RSS ನ ವಿಚಾರ ಈ ದೇಶದಲ್ಲಿ ಶಾಶ್ವತ. ಇದನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನ ನನ್ನ ಇಲಾಖೆನಲ್ಲಿ ಏನೋ ಮಾಡ್ಲಿಕ್ಕಾಗದೆ ಕೈಲಾಗದವನ್ ಏನೋ ಮಾಡಿದಾನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು RSS ನ ಬಗ್ಗೆ ವಿನಾಕಾರಣ ಮಾತಾಡೋದನ್ನ ಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ನಡೆಸಬೇಕಾಗಿದೆ. ಇವತ್ತು ಉಪಮುಖ್ಯಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಉಳಿದಂತ ಇಡೀ ಸಚಿವ ಸಂಪುಟ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನೇ ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಅನಗತ್ಯವಾಗಿ ಯಾವ್ದಾವ್ದೋ ವಿವಾದಗಳನ್ನ ಹೇಳ್ಕೊಂಡು ಅವರ 80% ಭ್ರಷ್ಟಾಚಾರವನ್ನ ಮರೆಮಾಚಲಿಕ್ಕೋಸ್ಕರ, ಅಭಿವೃದ್ಧಿಯನ್ನ ಕಾಣದಲೇ ಇರುವಂತ ಕರ್ನಾಟಕದ ಪರಿಸ್ಥಿತಿಯನ್ನ ಮರೆಮಾಚಲಿಕ್ಕೋಸ್ಕರ ಇನ್ಯಾವುದಾವುದೋ ವಿಷಯಗಳನ್ನ ಹೇಳ್ಕೊಂಡು ಬಂದು ಜನರ ದಿಕ್ಕನ್ನ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೇನೋ ಇನ್ಯಾರೋ ಮುಖ್ಯಮಂತ್ರಿ ಆಗ್ತೇನೆ, ಈ ವಾದ ವಿವಾದಗಳನ್ನ ಕೊನೆಗಾಣಿಸಿ ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ಜನ ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ. ತಂಡದ ಸಂಖ್ಯೆ ಮುಖ್ಯ ಆಗೋದ್ರಿಂದ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ತತ್ವಕ್ಕೆ ಫಲ ಪ್ರದರ್ಶನ ಮಾಡಿರೋದು ಅನಿಸ್ತದೆ. ಅಲ್ಲ, ನವೆಂಬರ್ ಕ್ರಾಂತಿ ಯಾರಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ನಾನು ನವೆಂಬರ್ನ ಕ್ರಾಂತಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾರೆ. ಮತ್ತು ಅವ್ರ ಒಳಗೆ 10 ಪಂಗಡಗಳಾಗಿ ಇವತ್ತು ಕಾಂಗ್ರೆಸ್ ಹೊಡೆದೋಗಿದೆ. ಇವತ್ತು ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಡ್ತಾರೋ, ಹೈಕಮಾಂಡಿನ ಮಾತಿಗೆ ಅವರು ತಿರಸ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ನವೆಂಬರ್ ನಲ್ಲಿ ಆಗುವಂತ ಬದಲಾವಣೆಗಳೇನಿದೆ ಅನ್ನೋದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಬಗ್ಗೆ ನನಗೆ ಅನುಕಂಪ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.